ನಮಸ್ಕಾರ. ಆಲ್ ಎನ್ಯುಮರೇಟರ್ಸ್ ಆಗಿರ್ಬೋದು ಅಥವಾ ನಮ್ಮ ಒಂದು ಏರಿಯಾದ ಪಾಲಕ ಪೋಷಕರಾಗಿರ್ಬೋದು, ಪೇರೆಂಟ್ಸ್. ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಏಪ್ರಿಲ್ 1ರಿಂದ 15ರವರೆಗೂ ಸೆಲ್ಫ್ ಎನ್ಯುಮರೇಷನ್ ಅಂದರೆ ಸ್ವಯಂ ಗಣತಿ. ಈಗೆಲ್ಲ ಸೆನ್ಸಸ್ ಸ್ಟಾರ್ಟ್ ಆಗಿದೆ, ಸೆಂಟ್ರಲಿಂದ ಸೆನ್ಸಸ್ ಮಾಡ್ತಾ ಇದ್ದಾರೆ, ಸೆನ್ಸಸ್ ಸ್ಟಾರ್ಟ್ ಆಗಿದೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೂ ಕೂಡ ನಮ್ಮ ಸ್ವಯಂ ಗಣತಿಯನ್ನು, ನಮ್ಮ ಕುಟುಂಬದ ಒಂದು ಗಣತಿಯನ್ನು ನಾವೇ ಮಾಡ್ಕೋಬಹುದು. ಅದು ಯಾವ ಥರ ಮಾಡ್ಕೊಳೋದು, ಹೆಂಗ್ ಮಾಡೋದು, ಅದ್ರದ್ದೊಂದು ಲಿಂಕ್ ಏನಿದೆ ಅಂತ ನಾನು ಇವತ್ತು ತಿಳಿಸೋದೇ ಈ ಒಂದು ವಿಡಿಯೋ ಉದ್ದೇಶ. ಮತ್ತೆ ನಾನು ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ನಿಮ್ಮ ಮನೆಯಾಗ ಒಂದು ಗಣತಿಯನ್ನು ನೀವೇ ಮಾಡ್ಕೋಬಹುದು. ಯಾವ ರೀತಿಯಾಗಿ ಮಾಡ್ಕೊಳೋದು ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಫಾಸ್ಟ್ ಆಗಿ ತೋರಿಸ್ತಾ ಹೋಗ್ತೀನಿ. ನೋಡ್ಕೊಳ್ಳಿ. ನಿಮ್ಮ ಒಂದು ಸರ್ವೆ ನೀವೇ ಮಾಡ್ಕೊಂಡು ನಿಮ್ಮ ಅಕ್ಕಪಕ್ಕದವ್ರಿಗೆ ಕೂಡ ನೀವು ಮಾಡ್ಲಿಕ್ಕೆ ನೆರವಾಗ್ಬೋದು. ಈ ವಿಡಿಯೋನ ಒಂದ್ಸಲ ನೋಡಿದ್ರೆ ಸಾಕು, ನೀವು ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ಕೂಡ ನೀವು ಕಲಿತೀರಾ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ಬೇಗನೆ ನಾನು ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಎನ್ಯುಮರೇಟರ್ಸ್ ನಿಮ್ಮ ಒಂದು ಇದಕ್ಕೆ ಏಪ್ರಿಲ್ 16ರಿಂದ ಅವರು ಕ್ಷೇತ್ರದಲ್ಲಿ ಬರ್ತಾರೆ. ಸೊ ಏಪ್ರಿಲ್ 16ರಿಂದ ಮೇ 15ರವರೆಗೂ 1 ತಿಂಗಳವರೆಗೂ ಕೂಡ ಎನ್ಯುಮರೇಟರ್ಸ್ ಕುಟುಂಬಗಳ ಸರ್ವೆ ಮಾಡೋದ್ರಲ್ಲೇ ನಿಮ್ಮ ಮನೆಗೂ ಕೂಡ ವಿಸಿಟ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ನೀವು ಏನು ಒಂದು ಸ್ವಯಂ ಸೆಲ್ಫ್ ಎನ್ಯುಮರೇಷನ್ ಏನು ಮಾಡ್ಕೊಂಡಿರ್ತೀರೋ ಆ ಒಂದು ಐಡಿನ ಸೇವ್ ಮಾಡಿ ಇಟ್ಕೊಂಡು ಅವ್ರು ಬಂದಿರೋಂಥ ಸಮಯದಲ್ಲಿ ನೀವು ಆ ಐಡಿನ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ನಾವೀಗ sc.census.government.in ಅಂತ ಟೈಪ್ ಮಾಡಿದಾಗ ನಮ್ಗೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಓಪನ್ ಆದಾಗ ಅದು ನಮ್ಮ ಸ್ಟೇಟ್ ಕೇಳುತ್ತೆ. ನೆಕ್ಸ್ಟ್ ಅವರೊಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ. ಅದೇ ಥರ ಕ್ಯಾಪ್ಚನ ನಾವು ಎಂಟ್ರಿ ಮಾಡಿಬಿಟ್ಟು ವೆರಿಫೈ ಮತ್ತು ಪ್ರೊಸೀಡ್ ಅಂತ ಕೊಟ್ಟಾಗ ನಮಗೆ ವೆಲ್ಕಮ್ ಪೇಜ್ ಓಪನ್ ಆಗುತ್ತೆ. ಆವಾಗ ಬ್ಲೂ ಕಲರಲ್ಲಿರುವಂಥ ಓಕೆನ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಪ್ರೊಸೀಜರ್ ಕೇಳ್ತಾ ಹೋಗುತ್ತೆ. ಆಲ್ರೆಡಿ ಕರ್ನಾಟಕ ಬಂದಿರುತ್ತೆ. ಓಕೆನಾ, ಹೆಡ್ ಆಫ್ ದ ಹೌಸ್ ಹೋಲ್ಡ್ನ ನೇಮ್ನ ನಾವಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೊಬೈಲ್ ನಂಬರ್, ಓಕೆನಾ, ಫಲಾನುಭವಿ ಮೊಬೈಲ್ ನಂಬರ್ನ ಹಾಕಲೇಬೇಕು. ಯಾಕಂದರೆ ಆ ಮೊಬೈಲ್ ನಂಬರ್ ಹಾಕೋದ್ರ ಮೂಲಕನೇ OTP ಮೂಲಕನೇ ನಾವು ಸೆಲ್ಫ್ ಎನ್ಯುಮರೇಷನ್ ಮಾಡ್ಕೊಳಕ್ಕೆ ಸಾಧ್ಯ, ಅಂದರೆ ಸ್ವಯಂ ಗಣತಿ ಮಾಡ್ಕೊಳಕ್ಕೆ ಸಾಧ್ಯ. ಅಲ್ಲಿರುವಂಥ ಇಮೇಲ್ ಆಪ್ಷನಲ್ಲಿ ನೀವು ಹಾಕಿದ್ರು ಹಾಕ್ಬೋದು, ಬಿಟ್ಟರು ಬಿಡ್ಬೋದು. ಓಕೆನಾ, ನೆಕ್ಸ್ಟ್ ನಾವು ಯಾವ ನಂಬರ್ ಕೊಟ್ಟಿರ್ತೀವೋ ಅದೇ ನಂಬರ್ಗೆ ಅದು OTP ಹೋಗುತ್ತೆ. ಆ OTP ಏನು 6 ನಂಬರ್ OTPನ ನಾವು ಅಲ್ಲಿ ಹಾಕಬೇಕಾಗತ್ತೆ. ನಾವು ಅದಕ್ಕೂ ಮುಂಚೆನೇ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಮಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಯಾವ್ದು ಬೇಕೋ ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಈಗ ಫಸ್ಟ್ ಸ್ಟೆಪ್ ಪೇಜ್ ಓಪನ್ ಆಯಿತು. ಸೊ ಇದೇ ಥರನೇ ಅದು ಫಸ್ಟ್ ಸ್ಟೇಟ್ ನಮ್ದು ಸೆಲೆಕ್ಟ್ ಆಗಿರುತ್ತೆ. ಈಗ ಡಿಸ್ಟಿಕ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದು ಪಿನ್ ಕೋಡ್ ಕೇಳುತ್ತೆ. ಯಾರ್ದು ಯಾವ ಊರಿಂದ ಯಾವ ಪಿನ್ ಕೋಡ್ ಇರುತ್ತೆ ಅದೇ ನಾವು ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅದು ಹೆಸರು ಕೇಳ್ತಾ ಇದೆ, ನಿಮ್ಮದು ಪಟ್ಟಣನ, ಗ್ರಾಮ, ಪ್ರದೇಶ ಯಾವುದು ಅಂತ ಕೇಳ್ತಾ ಇದೆ. ನಾವು ಅದನ್ನು ಅಲ್ಲಿ ಟೈಪ್ ಮಾಡಿದರೆ ಆಲ್ರೆಡಿ ಕೆಳಗಡೆ ಸರ್ಚಲ್ಲಿ ತೋರಿಸ್ಬಿಡುತ್ತೆ ನಮ್ಮದು. ಓಕೆನಾ, ಈಗ ಅದನ್ನ ಇಟ್ಕೊಂಡೇ ನಾವು ನಮ್ಮ ಮ್ಯಾಪಿಂಗ್ನ ನಾವು ನೋಡ್ಕೋಬೇಕಾಗುತ್ತೆ, ನಮ್ಮ ಮನೆ ಎಲ್ಲಿ ಬರುತ್ತೆ ಅಂತ. ಓಕೆನಾ, ನಾವಿಲ್ಲಿ ಸಿರುಗುಪ್ಪ ಅಂತ ಹೊಡೆದ ತಕ್ಷಣ ಕೆಳಗಡೆ ಎಲ್ಲದು ತೋರಿಸ್ತಾ ಇರುತ್ತೆ, ಸಿರುಗುಪ್ಪ ಯಾವ ಕಡೆ ನಿಮ್ಮದು ಎಲ್ಲ ಅಂತ. ಇಲ್ಲಿ ನೆಕ್ಸ್ಟ್ ಕೆಳಗಡೆ ಬ್ಲೂ ಕಲರಲ್ಲಿ ನಮ್ಗೆ ತೋರಿಸುತ್ತೆ. ಅದನ್ನು ನಾವು ಸರಿ ಅಂತೇಳಿ ಇದು ಮಾಡಿದಾಗ ನೆಕ್ಸ್ಟ್ ನಮ್ಮದು ಗಣತಿ ಪ್ರಾರಂಭವಾಗುತ್ತೆ. ಇದು ನಮ್ಮ ಮೊದಲೇ ಪ್ರಶ್ನೆ. ಜನಗಣತಿಯ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂತ. ಈ ರೀತಿ ಹಂತವಾಗಿ 34 ಪ್ರಶ್ನೆಗಳನ್ನು ಕೇಳ್ತಾ ಹೋಗುತ್ತೆ. ನಮ್ಮ ಮನೆಯ ಸ್ಥಿತಿ ಯಾವ ರೀತಿ ಇರುತ್ತೋ ಇಲ್ಲೆಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಆಪ್ಷನ್ಸ್ ಪ್ರಕಾರನೇ ನಾವು ನೋಡಿಕೊಂಡು ನಮ್ಮದು ಕಲ್ಲ, ಸಿಮೆಂಟ, ಸುಟ್ಟ ಇಟ್ಟಿಗೆನ ಯಾವುದಿರುತ್ತೆ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದೆ ಹೋಗ್ತಾನೆ ಇರಬೇಕು. ಒಂದು ಪ್ರಶ್ನೆಗೆ ಒಂದು ಆನ್ಸರ್ ಮಾತ್ರ ನಾವು ಸೆಲೆಕ್ಟ್ ಮಾಡೋಕ್ಕೆ ಇಲ್ಲಿ ಆಪ್ಷನ್ ಇರೋದು. ನೆಕ್ಸ್ಟ್ 2ನೇ ಪ್ರಶ್ನೆ ಕೇಳ್ತಾ ಇದೆ, ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವಂತಹ ಯಾವುದು ವಸ್ತು ಅಂತ ಕೇಳ್ತಾ ಇದೆ. ಅದು ಕಾಂಕ್ರೀಟಾ, ಸುಟ್ಟ ಇಟ್ಟಿಗೆನ, ಸಿಮೆಂಟ್ನಿಂದ ಯಾವುದು ಅಂತ ಕೇಳುತ್ತೆ. ಸೊ ಅಲ್ಲಿ ನಿಮ್ಮದು ಅಲ್ಲಿ ಯಾವುದಿರುತ್ತೆ ನೀವು ಅದೇ ಒಂದು ಆಪ್ಷನ್ನ ತಗೋಬೇಕಾಗತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಜನಗಣತಿಯ ಮನೆಯ ಮೇಲ್ಛಾವಣಿ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ಈಗ ನಾವು ಕಟ್ಟಡದ ಒಂದು ಸೆನ್ಸಸ್ ಮಾಡ್ತಾ ಇರೋ ಸಲುವಾಗಿ ನಮ್ಮ ಒಂದು ಮನೆಯ ಪರಿಸ್ಥಿತಿಗೆ ತಕ್ಕಂತೆ ಅದು ಪ್ರಶ್ನೆ ಕೇಳ್ತಾ ಹೋಗುತ್ತೆ. ಅಲ್ಲಿ ನಮ್ಮ ಒಂದು ಸದ್ಯಕ್ಕೆ ಯಾವುದಿರುತ್ತೋ ನಾವು ಅದನ್ನೇ ಅಲ್ಲಿ ಆಪ್ಷನ್ಸ್ನ ತಗೊತಾ ಹೋಗಬೇಕು. ಮನೆಯ ಸ್ಥಿತಿ, ವಾಸಕ್ಕೆ ಯೋಗ್ಯನ, ಉತ್ತಮನ, ಶಿಥಿಲವಾಗಿದೆ ಯಾವ ರೀತಿ ಅಂತ. ಇಲ್ಲಿ ನೋಡಿ ನೆಕ್ಸ್ಟ್ ಬ್ಲೂ ಕಲರ್ ಉಳಿಸಿ ಮತ್ತೆ ಮುಂದೆ ಸಾಗಿ ಅಂತ ತೋರಿಸ್ತಾ ಇದೆ. ಆ ಬಟನ್ನ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ದೃಢೀಕರಣ ಕೇಳುತ್ತೆ. ಹೌದು ಅಂತ ನಾವು ಕೊಟ್ಟಾಗ ಈ ಒಂದು ಪ್ರೊಸೀಜರ್ ಮುಗಿದು ಮತ್ತೆ ಸ್ಟೆಪ್ 3 ಪ್ರೊಸೀಜರ್ಗೆ ಹೋಗ್ತೀವಿ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತವೆ. ಆ ಪ್ರಶ್ನೆಗಳನ್ನು ನಾವು ಓದ್ಕೊಂಡು ನಮ್ಮ ಒಂದು ಮನೆಗೆ ಅದು ಯಾವ ರೀತಿಯಾಗಿ ಅದು ಸಂಬಂಧಿಸಿದ್ದು ಅಂತ ಹೇಳ್ಬಿಟ್ಟು ನಾವು
ಪ್ರಶ್ನೆ ಓದಿದಾಗ ಉತ್ತರ ನಮಗೆ ಗೊತ್ತಾಗುತ್ತೆ. ಸೊ ಅದನ್ನು ಎಂಟ್ರಿ ಮಾಡ್ಕೊತ ಹೋದಾಗ ಪೋಷಕರೇ ನಾವು ಆರಾಮಾಗಿ ನಮ್ಮ ಮನೆ ಸರ್ವೆನ ನಾವು ಮಾಡ್ಕೋಬೋದು. ನೀವು ಯಾವ ರೀತಿ ಮಾಡ್ಕೊಂಡ್ರಿ ಅಂತ ನನಗೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಈಗ ನಾವು ನೆಕ್ಸ್ಟ್ ನೋಡ್ತಾ ಇದ್ದೀವಿ ಕುಟುಂಬ ಮುಖ್ಯಸ್ಥರ ಹೆಸರು ಅಂತ ಹೇಳ್ತಾ ಇದೆ. ಅವ್ರು ಯಾವ ಒಂದು ಭಾಷೆನ ಆಯ್ಕೆ ಮಾಡ್ಕೊತಾರೆ, ಅಲ್ಲಿ ನಾವೇ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೋ ಆಪ್ಷನ್ ಬರಲ್ಲ, ಕನ್ನಡ, ಇಂಗ್ಲೀಷ್, ಹಿಂದಿ ಯಾವುದು ಅಂತ ನಾವೇ ಅಲ್ಲಿ ಟೈಪ್ ಮಾಡಬೇಕು. ಕುಟುಂಬದ ಮುಖ್ಯಸ್ಥರ ಲಿಂಗ, ನಾವಲ್ಲಿ ಹೆಣ್ಣನ ಮುಖ್ಯಸ್ಥರು ಮಾಡಿದರೆ ಹೆಣ್ಣು ಅಂತ ತೊಗೊಳೋದು, ಗಂಡನ ಮುಖ್ಯಸ್ಥರೇ ಮಾಡಿದರೆ ಗಂಡು ಅಂತೇಳಿ ತೊಗೊಳೋದು. ಅವ್ರ ಜಾತಿ ಇಲ್ಲಿ ಕೇಳ್ತಾ ಇದೆ, ಅವ್ರು ಎಸ್ ಟಿನ ಅಂತ ಕೇಳ್ತಾ ಇದೆ. SC ಅಥವಾ ST ಅಂತ ತಿಳಿದ ಮತ್ತೆ ಸಬ್ ಕ್ಯಾಸ್ಟ್ ಬರುತ್ತೆ ಅಲ್ಲಿ. ನಾವು ಅದನ್ನು ಅವ್ರು ಕೇಳಿನೇ ನಾವು ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮನೆಯ ಮಾಲೀಕತ್ವದ ಸ್ಥಾನಮಾನ ಅಂತ ಕೇಳ್ತಾ ಇದೆ. ಅವ್ರೇನು ಸ್ವಂತ ಇದ್ದಾರಾ, ಬಾಡಿಗೆ ಇದ್ದಾರಾ, ಅಥವಾ ಸ್ವಂತ ಮನೆ ಇಲ್ಲದೆ ಇರ್ಬೋದಾ ಅಥವಾ ಅಂತ ಅದು ಪ್ರಶ್ನೆ ಕೇಳ್ತಾ ಇದೆ. ಅದು ನಿಮ್ಮದು ಒಂದು ಇದು ಯಾವುದಕ್ಕೆ ಇದಾಗಿರುತ್ತೋ ಅದನ್ನು ಮಾಡ್ಕೊತ ಹೋಗೋದು. ವಾಸದ ಕೊಠಡಿಗಳ ಸಂಖ್ಯೆ ಅಂತ ಕೇಳ್ತಾ ಇದೆ. ಪ್ರೆಸೆಂಟ್ ನಿಮ್ಮ ಮನೇಲಿ ಇರುವಂಥದ್ದನ್ನೇ ನೀವು ಹಾಕೋದು. ಅದು ನೀವು ಬಾಡಿಗೆ ಆದರೂ ಆಗಿರ್ಬೋದು, ಸ್ವಂತ ಆಗಿದ್ದರೂ ಆಗಿರ್ಬೋದು. ದಂಪತಿಗಳ ಸಂಖ್ಯೆ ಕೇಳ್ತಾ ಇದೆ. ನೆಕ್ಸ್ಟ್ ಅದು ಯಾವಾಗ ಅದ್ರ ಪ್ರಶ್ನೆ ಮುಗಿದ ತಕ್ಷಣ ಸೂಚಿಸಿ ಅಂತ ಹೇಳ್ತಿದೆ. ಅಲ್ಲಿ ಹೋಗ್ಬಿಟ್ಟು ಬ್ಲೂ ಕಲರಲ್ಲಿ ಅದನ್ನು ಹೊಡೆದು ನೆಕ್ಸ್ಟ್ ಗ್ರೀನ್ ಕಲರ್ ನಾವು ಸಬ್ಮಿಟ್ ಮಾಡಿದಾಗ ಮತ್ತೆ ನೆಕ್ಸ್ಟ್ ಪ್ರಶ್ನೆ ಬರ್ತಾ ಹೋಗ್ತತೆ. ನೆಕ್ಸ್ಟ್ ಕುಡಿಯುವ ನೀರಿನ ಪ್ರಧಾನ ಮೂಲ ಅಂತ ಕೇಳ್ತಾ ಇದೆ. ಅಲ್ಲಿ ಅವ್ರು ಯಾವ್ದು ಬಳಸ್ತಾ ಇದ್ದಾರೋ ಸೊ ಅದೇ ಥರನೇ ಅವರು ಕೊಳಾಯಿ ನೀರ, ಕೆರೆನ, ಬಾವಿನ, ಈ ಥರ ಮೂಲಗಳು, ಪ್ಯಾಕೆಟ, ಬಾಟ್ಲ ಅಂತ ಕೇಳ್ತಾ ಇದೆ. ಅಲ್ಲಿ ನೀವು ಯಾವ್ದು ಬಳಸ್ತೀರೋ ಅದನ್ನೇ ನೀವು ಹಾಕ್ಕೋಬೋದು. ನೆಕ್ಸ್ಟ್ ಪ್ರಶ್ನೆ ಕೇಳ್ತಾ ಇದೆ, ನೋಡ್ತಾ ಹೋಗಿ. ಶೌಚಾಲಯ ಲಭ್ಯತೆ ಕೇಳ್ತಾ ಇದೆ. ಪ್ರತ್ಯೇಕವಾಗಿ ಬಳಸ್ತಂಥ ಕುಟುಂಬದ ಬಳಕೆಗೆ ಮಾತ್ರನಾ ಅಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಶೌಚಾಲಯದ ಬಗ್ಗೆ ಕೇಳ್ತಾ ಇದೆ. ಆಮೇಲೆ ಶೌಚಾಲಯ ಗುಂಡಿಯ ಒಂದು ಅವಳಿ ಯಾವ ಥರ ಇದೆ ಅಂತ ಕೇಳ್ತಾ ಇದೆ. ಏಕಗುಂಡಿ ಶೌಚಾಲಯನ, ಸೇವಾ ಶೌಚಾಲಯನ, ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಅಂದರೆ ಅವ್ರದ್ದು ಮಾಡಿರುವಂಥ ವ್ಯವಸ್ಥೆ ಎಂಥದ್ದು, ಒಳಚರಂಡಿನ, ತೆರೆದ ಚರಂಡಿನ ಅಂತ ಕೇಳ್ತಾ ಇದೆ. ನಿಮ್ದು ಯಾವುದಿದೆಯೋ ಅದನ್ನೇ ಸೆಲೆಕ್ಟ್ ಮಾಡಿ. ನಾವು ಯಾವುದೊಂದು ಆಪ್ಷನ್ ಬಿಟ್ರೂ ಅದು ಮತ್ತೆ ಕೇಳುತ್ತೆ. ಸೊ ನೀವು ಅದನ್ನು ಯಾವುದು ಅಂತೇಳಿ ನೀವು ಟಿಕ್ ಮಾಡಲೇಬೇಕು. ಇಲ್ಲಿ ನೋಡಿ, ನಾನು ಅವಾಗಿದ್ದು ಟಿಕ್ ಮಾಡೋದು ಬಿಟ್ಟಿದ್ದೆ. ಸೊ ಈಗ ನನಗೆ ಮತ್ತೆ ಕೇಳ್ತಾ ಇದೆ. ಅದು ನಾವಲ್ಲಿ ಒಂದು ಆಪ್ಷನ್ನ ಟಿಕ್ ಮಾಡಲೇಬೇಕು. ತ್ಯಾಜ್ಯ ನೀರನ್ನು ಹೊರಸಾಗಿಸಲು ಮಾಡಿರುವಂಥ ವ್ಯವಸ್ಥೆ ಯಾವ ಥರ ಅಂತ. ಓಕೆನಾ. ನೆಕ್ಸ್ಟ್ ಅಡುಗೆ ಮನೆಯಲ್ಲಿ ಅಡುಗೆ ಯಾವ LPGನ, PNGನ ಯಾವ ಥರ ಅಂತ ಅದು ಕೇಳುತ್ತೆ. ನಿಮ್ಮದು ಯಾವ ವ್ಯವಸ್ಥೆ ಇದೆಯೋ ಅದೇ ವ್ಯವಸ್ಥೆನೇ ನೀವು ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು. ಮನೆಯ ಒಳಗಡೆ ಅಡುಗೆ ಆದರೆ ಅಡುಗೆ ಮನೆಯಲ್ಲಿ ಅಲ್ಲ. ಈಗ ಮನೆ ಒಳಗಡೆ ಒಬ್ಬೊಬ್ಬರು ಅಡುಗೆ ಮನೆ ಇರಲ್ಲ, ಎಲ್ಲ ಒಂದೇ ತಲೆ ಇಟ್ಕೊಂಡೆ ಒಂದು ರೂಮ್ ಥರ ಮಾಡ್ಕೊಂಡು ಅಡುಗೆ ಮಾಡ್ತಾ ಇರ್ತಾರೆ. ಆ ಥರ ವ್ಯವಸ್ಥೆ ಇದ್ದಾಗ ಅಂತ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ಪ್ರಶ್ನೆನ ಕೇಳ್ತಾ ಹೋಗ್ತಾರೆ, ಅದ್ರ ಕೆಳಗಡೆ ಉತ್ತರನೂ ಇರುತ್ತೆ. ನಿಮಗೆ ಯಾವುದಲ್ಲಿ ಸರಿ ಅನಿಸುತ್ತೋ, ನಿಮ್ಮ ಒಂದು ಪರಿಸ್ಥಿತಿಗೆ, ನಿಮ್ಮ ಒಂದು ವಾಸದ ಯೋಗ್ಯವಿರುವಂಥ ಮನೆಗೆ ಯಾವ ರೀತಿ ಅದಕ್ಕೆ ಸಂಪರ್ಕ ಇರುತ್ತೋ ಅದೇ ಥರ ಪ್ರಶ್ನೆನೇ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಕೇಳ್ತಾ ಹೋಗ್ತದೆ. ನಾವಿನ್ನೂ ಬಿಟ್ಟಿದ್ರಲ್ಲಿ ಅಡುಗೆ ಮಾಡಲು ಬಳಸುವ ಪ್ರಮುಖ ಇಂಧನ ನೀವು ಯಾವ್ದು ಬಳಸ್ತೀರಿ, LPGನ, ಕಲ್ಲಿದ್ದಲ, ಬೆರಣ, ಸೌದೆ, ಸಾಕಷ್ಟು ಆಪ್ಷನ್ಸ್ಗಳಿದ್ದಾವೆ. ಬಯೋಗ್ಯಾಸ್, ಸೌರಶಕ್ತಿ ಅಂತ ನೀವು ಯಾವ್ದು ಬಳಸ್ತೀರೋ ಅದು ಉಳಿಸಿ ಮತ್ತು ಸರಿಯಾಗಿ ಇದು ಮಾಡಿ ಅಂತ ಕೇಳಿದೆ. ಅದನ್ನು ನಾವು ಕ್ಲಿಕ್ ಮಾಡಿದಾಗ ಹೌದು ಅಂತಲ್ಲಿ ಆಪ್ಷನ್ ಬರುತ್ತೆ. ಗ್ರೀನ್ ಕಲರ್ ನಾವು ಟಿಕ್ ಮಾಡಿದಾಗ ನೆಕ್ಸ್ಟ್ ನಮ್ಮ ಪ್ರಶ್ನೆಗಳು ಹೀಗೆ ಒಟ್ಟು 34 ಪ್ರಶ್ನೆಗಳದು ಕೇಳ್ತಾ ಹೋಗುತ್ತೆ. ಹಿಂಗೆ ಅದೆಲ್ಲ ಕೇಳೋ ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡಬೇಕು. ರೇಡಿಯೋದು ಕೇಳ್ತಾ ಇದೆ, ಮತ್ತು ಟೆಲಿವಿಷನ್ ಕೇಳ್ತಾ ಇದೆ. ಓಕೆನಾ. ಇಂಟರ್ನೆಟ್ ಸಂಪರ್ಕ ಕೇಳ್ತಾ ಇದೆ. ನಿಮ್ಮ ಮನೇಲಿ ಯಾವುದಿದೆ, ಈಗ ಪ್ರತಿಯೊಬ್ಬರು ಮನೇಲೂ ಮೊಬೈಲ್ ಫೋನು ಅಂತ ಇದ್ದೇ ಇರುತ್ತೆ. ಓಕೆನಾ. ಲ್ಯಾಪ್ಟಾಪ, ಕಂಪ್ಯೂಟ್ರು ಇದೆನಾ ಇಲ್ವಾ, ಹೌದಾ ಇಲ್ಲ ಅಂತಲೂ ಕೇಳ್ತಾ ಇದೆ. ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ ಫೋನ್ ಹೌದು ಅಂತ ಕೇಳ್ತಾ ಇದೆ. ಯಾವುದೂ ಇಲ್ಲ, ಮೊಬೈಲ್ ಮಾತ್ರನಾ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಗೆ 2 ಇದ್ದರೆ ನೀವು 2 ಅಂತಲೂ ಹಾಕ್ಬೋದು, 1 ಇದ್ದರೆ 1 ಅಂತಾದರೂ ಹಾಕ್ಬೋದು. ಓಕೆನಾ. ಬೈಸಿಕಲ್ ಮತ್ತು ಸ್ಕೂಟರ್, ಮೋಟಾರ್ ಸೈಕಲ್, ಮೊಪೆಡ್ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಮನೇಲಿ ಯಾವುದಿದೆನೋ ನೀವು ಅದನ್ನೇ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕಾರು, ಜೀಪು, ವ್ಯಾನ್ ಅಂತಿದೆ. ಇದೇ ಇದ್ದರೆ ಹೌದು ಅಂದರೆ ಹೌದು ಹಾಕಿ, ಇಲ್ಲ ಅಂದರೆ ಇಲ್ಲ ಹಾಕಿ. ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು ನೀವು ಯಾವುದು ಹೆಚ್ಚಾಗಿ ಬಳಸ್ತೀರಿ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲಿ 2, 3 ಕ್ಲಿಕ್ ಮಾಡೋಕ್ಕೆ ಬರಲ್ಲ, ಓನ್ಲಿ ಒಂದೇ ನಾವು ಕ್ಲಿಕ್ ಮಾಡಬೇಕು. ಆಲ್ರೆಡಿ ಮೊಬೈಲ್ ನಂಬರಲ್ಲಿ ರಿಜಿಸ್ಟರ್ ಆಗಿರೋದು ಬಂದಿರುತ್ತೆ.
ಸೊ ಈ ರೀತಿ ನಮ್ದು ಎಲ್ಲನೂ ಒಂದು ಸ್ಟೆಪ್ ಮುಗಿದ ತಕ್ಷಣ ಈ ಥರ ನಮಗೆ ಒಂದು ಎಡಿಟ್ ಮಾಡೋಕ್ಕೆ ಒಂದು ಆಪ್ಷನ್ ಇರುತ್ತೆ. ನಾವಿನ್ನೂ ಏನಾದರೂ ಎಡಿಟ್ ಮಾಡ್ಬೋದಾ, ಎಲ್ಲಾದರೂ ತಪ್ಪಾಗಿದೆಯಾ, ನಾನು ಇನ್ನೂ ಯಾವ್ದಾನ ಆಪ್ಷನ್ ಬೇರೆ ಮಾಡಬೇಕಂದ್ರೆ ಇಲ್ಲಿ ನಮಗೆ ಎಡಿಟ್ ಮಾಡೋಕ್ಕೆ ಒಂದು ಆಪ್ಷನ್ ಇರುತ್ತೆ. ಇಲ್ಲ ತಿದ್ದುಪಡಿ ಹಿಂತಿರುಗಿಸಿ ಡ್ರಾಫ್ಟ್ ಆಗಿ ಉಳಿಸಿ ದೃಢೀಕರಿಸಿ ಮತ್ತೆ ಇಲ್ಲ ಯಾವುದೂ ಇಲ್ಲ ಅಂದರೆ ದೃಢೀಕರಿಸಿ ಮತ್ತು ಸಲ್ಲಿಸಿ ಹೊಡೆದು ಹೌದು ಅಂತ ಹೊಡೆದ್ರೆ ನೀವು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮಗೆ ಐ ಡಿ ಬಂತು. ಓಕೆನಾ, ನಿಮ್ಮ ಗಣತಿ ಐ ಡಿ ಬಂತು. ಈ ಐ ಡಿನ ನೀವೊಂದು ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡ್ರಿ, ಇಲ್ಲ ಒಂದು ಡೈರಿಲಿ ಬರ್ಕೊಳ್ರಿ, ಇಲ್ಲ ನೀವೊಂದು ಬೇರೆ ತಲೆದನ್ನ ಕಲೆಕ್ಟ್ ಮಾಡಿ ಇಟ್ಕೊರಿ. ನಿಮ್ಮ ಮನೆಗೆ ಎನ್ಯುಮರೇಟರ್ಸ್ ಬಂದಾಗ ಈ ಐ ಡಿನ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.